ಅರಮನೆ ಮೈದಾನದಲ್ಲಿ ಸರ್ಕಾರಿ ಖರ್ಚಿನಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಯೋಜನೆ ಮಾಡಿದಂಥ ಸಂವಿಧಾನ ಜಾಗೃತಿ ದಿನ. ಸಂವಿಧಾನ ಜಾಗೃತಿಯ ಬಗ್ಗೆ ಮಾತಾಡಿದ್ದು ಕಡಿಮೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಟೀಕಿಸಿದ್ದು, ಸುಳ್ಳು ಆರೋಪವನ್ನು ಹೊರಿಸಿದ್ದು, ತಪ್ಪು ಭಾವನೆ ಬರುವಂತೆ ಸುಳ್ಳು ಸುದ್ದಿಯನ್ನು ಹರಡಿಸಿದ್ದು, ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು 4 ಬಾರಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, ಎನ್ಜಿಒ ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. 2 ಬಾರಿ ಬಹುಮತ ಪಡೆದ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವ್ರನ್ನ ಒಂದು ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಟೀಕೆ ಮಾಡೋದೇ ಸಂವಿಧಾನ ವಿರೋಧಿ ಕೃತ್ಯ. ಪ್ರಧಾನಮಂತ್ರಿಯವರನ್ನ ಟೀಕಿಸೋದಕ್ಕೆ ನಿಮಗೆ ವೇದಿಕೆಗಳು ಬೇರೆ ಇದ್ದಾವೆ. ಸಂವಿಧಾನ ಜಾಗೃತಿ ದಿನದ ಹೆಸರಿನಲ್ಲಿ ಸಂವಿಧಾನಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮತ್ತು ಅಲ್ಲಿ ಮಾತಾಡಿದಂಥ ಎಲ್ಲ ಮುಖಂಡರು ಕೇವಲ ಪ್ರಧಾನಮಂತ್ರಿಯವರ ಟೀಕೆ, ನಿಂದನೆ, ಅಪಪ್ರಚಾರ, ಇದಕ್ಕೆ ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಖಂಡನೀಯ. ಇದಕ್ಕಾಗಿ ಆಯೋಜಕರು ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ವಾಸ್ತವಿಕ ನೆಲೆಯಲ್ಲಿ ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿರೋದೇ ಕಾಂಗ್ರೆಸ್ ಪಾರ್ಟಿ. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು 1975ರಲ್ಲಿ ಹೇರಿ ನಾಗರಿಕ ಹಕ್ಕುಗಳನ್ನೆಲ್ಲ ದಮನ ಮಾಡಿ ವಿರೋಧ ಪಕ್ಷದ ನಾಯಕರುಗಳನ್ನು ಜೈಲಿಗೆ ತಳ್ಳಿ ಮಾಧ್ಯಮ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಸರ್ವಾಧಿಕಾರ ಹೇರಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಕಾಂಗ್ರೆಸ್ ಪಾರ್ಟಿ. ಬಹುಶಃ ಅವತ್ತು ವಿರೋಧ ಪಕ್ಷದಲ್ಲಿದ್ದವರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಇವತ್ತು ಮುಖ್ಯ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮುಖ್ಯಮಂತ್ರಿ ಅವತ್ತವರು ವಿರೋಧ ಪಕ್ಷದಲ್ಲಿದ್ದು ಕಟು ಟೀಕಾಕಾರರಾಗಿದ್ದರು ಶ್ರೀಮತಿ ಇಂದಿರಾ ಗಾಂಧಿಯವರ. ಇವರು ಸಂವಿಧಾನದ ಆಶಯಗಳನ್ನು ಬುಡಬೇಲು ಮಾಡಿದವರು. ಶ್ರೀಮತಿ ಇಂದಿರಾ ಗಾಂಧಿಯವರು ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದವರು. ಕಾಂಗ್ರೆಸ್ ಯಾವಾಗ ಕೇಂದ್ರದಲ್ಲಿ ಅಧಿಕಾರ ಇತ್ತು ಆ ಎಲ್ಲ ಸಂದರ್ಭಗಳಲ್ಲಿ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದೆ. ಆರ್ಟಿಕಲ್ 356 ಉಪಯೋಗಿಸ್ಕೊಂಡು 41 ಬಾರಿ ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು, ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿದ್ದಾರೆ. ಅದು ಸಂವಿಧಾನ ವಿರೋಧಿ ಕೃತ್ಯ. 41 ಬಾರಿ ಕಾಂಗ್ರೆಸ್ಸೇತರ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿದ್ದಾರೆ. ನಿನ್ನೆ ಕಮ್ಯುನಿಸ್ಟು ಸ್ನೇಹಿತರು ಆ ವೇದಿಕೆಗೆ ಬಂದಿದ್ದರು. ಕೇರಳದ ಮೊದಲ ಕಮ್ಯುನಿಸ್ಟ್ ಸರ್ಕಾರವನ್ನು ವಜಾ ಮಾಡಿದ್ದು ಕೂಡ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಸಂವಿಧಾನ ದುರ್ಬಳಕೆ ಮಾಡಿಕೊಂಡು. ಈ ರೀತಿ 41 ಬಾರಿ ಆ ರೀತಿ ವಜಾ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಸಂವಿಧಾನಕ್ಕೆ ಇದುವರೆಗೆ 106 ತಿದ್ದುಪಡಿಗಳಾಗಿದ್ದಾವೆ. ಅದರಲ್ಲಿ 80ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ. ಅದರಲ್ಲೂ ವಿಶೇಷವಾಗಿ ತುರ್ತು ಪರಿಸ್ಥಿತಿ ಹೇರಿಕೆಯಾದ ಸಂದರ್ಭದಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಜೈಲಲ್ಲಿಟ್ಟ ಸಂದರ್ಭದಲ್ಲಿ, ನಾಗರಿಕ ಹಕ್ಕುಗಳ ದಮನಾದ ಸಂದರ್ಭದಲ್ಲಿ 45 ತಿದ್ದುಪಡಿಗಳನ್ನು ತುರ್ತು ಪರಿಸ್ಥಿತಿ ಅವಧಿ 1975 to 77 ಈ ಅವಧಿಯಲ್ಲಿ 75ರಿಂದ 77ರ ಅವಧಿಯಲ್ಲಿ 45 ಸಂವಿಧಾನದ ತಿದ್ದುಪಡಿಗಳು ಮಾಡಿದ್ದಾರೆ. ಸಂವಿಧಾನದ
ಪೀಠಿಕೆ ಏನಿದೆ ಆ ಪೀಠಿಕೆಯನ್ನೇ ಬದಲಾಯಿಸಿದ್ದು ಇವರು, ಯಾವುದೇ ಚರ್ಚೆ ಇಲ್ಲದೆ. ಏನಿವತ್ತು ಸಮಾಜವಾದ ಮತ್ತು ಜಾತ್ಯತೀತ ಅನ್ನುವ ಎರಡು ಪದಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರಲಿಲ್ಲ, ಚರ್ಚೆ ನಡೆಸಿ ಅದನ್ನು ಸೇರಿಸಲಿಲ್ಲ. ತುರ್ತು ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಈ ಶಬ್ದಗಳನ್ನು ತುರುಕುವ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಇದು ಸಂವಿಧಾನ ವಿರೋಧಿ ಕೃತ್ಯ. ಈಗ ಏಕಾಏಕಿ ಅವರಿಗೆ ಸಂವಿಧಾನದ ಬಗ್ಗೆ ನೆನಪಾಗಿರೋದು ಸಂವಿಧಾನದ ಬಗೆಗಿನ ಕಾಳಜಿಯಿಂದ ಅಲ್ಲ, ಸಂವಿಧಾನದ ಬಗೆಗಿನ ಕಾಳಜಿಯಿಂದ ಅಲ್ಲ, ಅಂಬೇಡ್ಕರ್ ಅವರ ಮೇಲಿನ ಪ್ರೀತಿಯಿಂದಲೂ ಅಲ್ಲ. ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಸೋಲಿಸಿದ್ದು 1950. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. 52 ಅಲ್ಲಿ ಮತ್ತು 54 ಅಲ್ಲಿ ಎರಡು ಬಾರಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 1952 ಮತ್ತು 54. ಯಾರು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು, ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವರ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಯಾರು ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಸೋಲಿಸಿದ್ರು, ಅವರಿಗೆ 1970ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರೆ. 70ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ಅವರಿಗೆ ಆ ಸಂದರ್ಭದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಆ ಮನುಷ್ಯನಿಗೆ ಕೊಡ್ತಾರೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥ ಶಿಫಾರಸುಗಳನ್ನು ರಿಜೆಕ್ಟ್ ಮಾಡುತ್ತೆ ಕಾಂಗ್ರೆಸ್ ಪಾರ್ಟಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ VP ಸಿಂಗ್ ಪ್ರಧಾನಮಂತ್ರಿಯಾಗಿರ್ತಾರೆ, ಸಮ್ಮಿಶ್ರ ಸರ್ಕಾರ ಬರುತ್ತೆ, ಆಗ ಅಟಲ್ಜಿ ಅಡ್ವಾಣಿಯವರು ಪ್ರಸ್ತಾವನೆ ಸಲ್ಲಿಸ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಭಾರತ ರತ್ನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದು. ಆದರೆ ಕಾಂಗ್ರೆಸ್ ತಾನು ಅಧಿಕಾರದಲ್ಲಿದ್ದಾಗ ಜವಾಹರ್ಲಾಲ್ ನೆಹರು ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನ ಕೊಡಲಾಯಿತು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಇವರಿಗೆ ಅನಿಸ್ಲಿಲ್ಲ. ಬರೀ ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವ್ರನ್ನ ಸೋಲಿಸಿದ್ದು ಮಾತ್ರ ಅಲ್ಲ, ಸತ್ತಾಗಲೂ ಕೂಡ ದೆಹಲಿನಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಜಾಗ ಕೊಡದೆ, ಶವ ಸಾಗಾಣಿಕೆಗೆ ಸರ್ಕಾರಿ ವಿಮಾನವನ್ನೂ ಕೊಡದೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡಿತ್ತು. ಇವತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಬಳಸುವ ಯಾವುದೇ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ಯಾಕೆಂದರೆ ನೀವು ಅವರು ಬದುಕಿದ್ದಾಗಲೂ ಸೋಲಿಸಿದಿರಿ, ಸತ್ತಾಗಲೂ ಅಪಮಾನ ಮಾಡಿದಿರಿ. ಯಾವ ನೈತಿಕತೆ ಇಟ್ಕೊಂಡು ನೀವು ಅಂಬೇಡ್ಕರ್ ಅವರ ಫೋಟೋವನ್ನು ಬಳಕೆ ಮಾಡ್ಕೊಳ್ತೀರಿ? ಯಾವ ಅಧಿಕಾರದಲ್ಲಿದ್ದಾಗ, ಮೆಜಾರಿಟಿ ಇದ್ದಾಗ ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿದಿರಿ, ಚುನಾಯಿತ ಸರ್ಕಾರಗಳನ್ನು ವಜಾ ಮಾಡಿದಿರಿ, ಸಂವಿಧಾನಕ್ಕೆ ಅನಗತ್ಯ ತಿದ್ದುಪಡಿಯನ್ನು ತಂದಿದ್ದೀರಿ, ಅನಗತ್ಯ ತಿದ್ದುಪಡಿ ತಂದು ಸರ್ವಾಧಿಕಾರದಿಂದ ಆಡಳಿತ ನಡೆಸಿದಿರಿ. ಈಗ ಯಾವ ಮುಖ ಇಟ್ಕೊಂಡು ನೀವು ಸಂವಿಧಾನ ಜಾಗೃತಿ ದಿನ ಮಾಡ್ತೀರಿ? ಇದು ಕೇವಲ ನಿಮ್ಮ ಬೂಟಾಟಿಕೆ, ನಿಮ್ಮದೊಂದು ಷಡ್ಯಂತ್ರ ಮಾತ್ರ. ಇಲ್ಲದೇ ಇದ್ದರೆ ಅಂಬೇಡ್ಕರ್ ಅವರ ಸೋಲಿಸಿದ ವ್ಯಕ್ತಿಗೆ, ಆ ವ್ಯಕ್ತಿಯ ಹೆಸರು ನಾನಿಲ್ಲಿ ನೋಡ್ತಾ ಇದ್ದೀನಿ, ಡಾಕ್ಟರ್ ಅಂಬೇಡ್ಕರ್ ಸೋಲಿಸಿದ ವ್ಯಕ್ತಿ ನಾರಾಯಣ್ ಸದೋಬಾ ಕಜ್ರೋಲ್ಕರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ, ಸಾಮಾಜಿಕ ಕಾರ್ಯಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿ. ಯಾವ ಸಾಮಾಜಿಕ ಕಾರ್ಯ? ಅಂಬೇಡ್ಕರ್ ಅವರನ್ನು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು
ಪ್ರಧಾನಮಂತ್ರಿಯಾಗಿದ್ದಾಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕೊಟ್ಟಿದ್ದು ಪದ್ಮಭೂಷಣ ಪ್ರಶಸ್ತಿಯನ್ನು. ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ದಾರಿ ತಪ್ಪಿಸುವ ಕೆಲಸವನ್ನು, ತಪ್ಪು ದಾರಿಗೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಮತ್ತು ನಮ್ಮ ಮೇಲೆ ಒಂದು ಯಾವಾಗಲೂ ಆರೋಪ ಮಾಡ್ತಿರ್ತಾರೆ, BJP ಸಂವಿಧಾನ ವಿರೋಧಿ, BJP ಮೀಸಲಾತಿ ವಿರೋಧಿ. ಅರೆ, ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ, ಅವರು ಮೀಸಲಾತಿ ವಿರುದ್ಧವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು. ಮೀಸಲಾತಿ ವಿರುದ್ಧವಾಗಿ ಮೀಸಲಾತಿ ಹೆಚ್ಚಳ ಮಾಡಿದ್ದು ನಾವು. ಕರ್ನಾಟಕ ರಾಜ್ಯದಲ್ಲಿ SC ST ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದು ನಾವು, BJP ಸರ್ಕಾರ, ನಮ್ಮ ಸರ್ಕಾರ. ನಾವು ಮೀಸಲಾತಿಯನ್ನು ಹೆಚ್ಚಳ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ನವೆಂಬರ್ 26ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಪ್ಪಿಸಿದ ದಿನ ಏನಂತ ಕರಿತಾ ಇದ್ರು? ಲಾ ಡೇ ಅಂತ ಕರಿತಾ ಇದ್ರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅದನ್ನು ಸಂವಿಧಾನ ಗೌರವ ದಿವಸ ಅಂಥೇಳಿ ಇಡೀ ದೇಶದಲ್ಲಿ ಆಚರಿಸುವ ವ್ಯವಸ್ಥೆಯನ್ನು ತಂದಿದ್ದು ನರೇಂದ್ರ ಮೋದಿಯವರು. ಸಂವಿಧಾನ ಗೌರವ ದಿವಸ ಅಂತ ನವೆಂಬರ್ 26ನೇ ತಾರೀಕನ್ನು ಅದನ್ನು ಲಾ ಡೇ ಅಂತ ಕರೆದು ಅಂಬೇಡ್ಕರ್ ಅವರ ಹೆಸರು ಕೂಡ ಬರಬಾರ್ದು ಅಂತ ನೋಡಿಕೊಂಡಿದ್ದು ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP. ಅವರ ಮಧ್ಯಪ್ರದೇಶದ ಮಹುವಾ ಜನ್ಮಸ್ಥಳ, ಕರ್ಮಭೂಮಿ ನಾಗ್ಪುರ, ಅಂತ್ಯ ಸಂಸ್ಕಾರಗೊಂಡಂಥ ಚೈತ್ಯ ಭೂಮಿ ಮುಂಬೈ, ಹಾಗೆ ಬ್ಯಾರಿಸ್ಟರ್ ಪದವಿ ಓದ್ತಾ ಇದ್ದಾಗ ಲಂಡನ್ಲಿದ್ದಂಥ ಮನೆ, ದೆಹಲಿನಲ್ಲಿ ಅವರು ಸಂವಿಧಾನ ಬರೀಬೇಕಾದ್ರೆ ವಾಸ ಮಾಡ್ತಾ ಇದ್ದಂಥ ಮನೆ, ಈ 5 ಸ್ಮಾರಕಗಳನ್ನಾಗಿ ಪರಿವರ್ತಿಸಿ ಪಂಚತೀರ್ಥಗಳು ಅಂತ ಡೆವಲಪ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ನಾವೇಗ ಅಂಬೇಡ್ಕರ್ ವಿರೋಧಿ ಆಗ್ತೀವಿ? ವಾಸ್ತವಿಕ ನೆಲೆಯಲ್ಲಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಪಾರ್ಟಿ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಾರ್ಟಿ, ತಾನು ಕಳ್ಳ ಪರರನ್ನ ನಂಬ ಅನ್ನುವಂಥ ಗಾದೆ ಮಾತು ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ. ಅವರು ಸಂವಿಧಾನ ಜಾಗೃತಿ ದಿನದ ಹೆಸರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವ ಪ್ರಜಾಪ್ರಭುತ್ವ ವಿರೋಧಿ ಕ್ರಮವನ್ನು ಕೈಗೊಂಡಿದ್ದಾರೆ. ನಿಮಗೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಕಾಳಜಿ ಇದ್ದರೆ ನೀವು ಭಾರತ ಒಡೆಯುವ ಮಾತಾಡ್ತಿದ್ರೇನ್ರಿ? ನಿಮ್ಮದೇ ಸಂಸದ ಉತ್ತರ ಮತ್ತು ದಕ್ಷಿಣದ ಹೆಸರಿನಲ್ಲಿ ಭಾರತ ವಿಭಜನೆ ಮಾತಾಡ್ತಾನೆ. ನೀವು ಸಂವಿಧಾನ ವಿರೋಧಿಯಾಗಿರೋ ನಿಮ್ಮ ಸಂಸದನಿಗೆ ಒಂದು ಸೋಕಾಸ್ ನೋಟಿಸು ಕೊಡಲಿಲ್ಲ. ನೀವು ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿದಂಥ, ದೇಶ ಒಡೆಯುವಂಥ ಮಾತನಾಡಿದಂಥ ಸಂಸದನಿಗೆ ಒಂದು ಸೋಕಾಸ್ ನೋಟಿಸು ಕೊಡಲಿಲ್ಲ. ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಲಿಲ್ಲ. ನೀವು ಸಂವಿಧಾನ ವಿರೋಧಿಗಳು. ನಿಮ್ಮ ಕೃತ್ಯ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಕೃತ್ಯ. ಇದನ್ನ ನಿನ್ನೆ ಆ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಸುಳ್ಳು. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಸುದ್ದಿಯನ್ನ ಹರಡಿಸೋದನ್ನ ಖಂಡಿಸ್ತೇನೆ. ವಾಸ್ತವಿಕ ನೆಲೆಯಲ್ಲಿ ಸಂವಿಧಾನ ವಿರೋಧಿಗಳು ಕಾಂಗ್ರೆಸ್ಸಿಗರೇ ಅನ್ನೋದನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇಂಗ್ಲಿಷ್ನಲ್ಲಿ ಒಂದು ಪ್ರೊವರ್ಬ್ ಇದೆ, ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಹೇಳಿ. ಅವರು ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರು, ನಮ್ಮ ಪಕ್ಷದ ಹಿರಿಯ ಮುಖಂಡರು. ಹಾಗಾಗಿ ಬಾಸ್ ಈಸ್ ಆಲ್ವೇಸ್ ರೈಟ್. ಇನ್ನು ನಾನು ಟಿಕೆಟ್ನೇ ಕೇಳಿಲ್ಲ ಅನ್ನೋ ಪ್ರಶ್ನೆ 10 ಬಾರಿ ಹೇಳಿದ್ದೀನಿ. ಪ್ರಶ್ನೆಗೆ ನನಗೆ ಗೊತ್ತಿರೋದು 2 ಸಂಗತಿ, ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ. ನಮ್ಮ ಗುರಿ ಒಂದೇ, ಮೋದಿ ಮತ್ತೊಮ್ಮೆ. ಆ ಗುರಿಗಾಗಿ ಕೆಲಸ ಮಾಡ್ತೀವಿ. ಮೋದಿ ಮತ್ತೊಮ್ಮೆ BJP ಅಧಿಕಾರಕ್ಕೆ ತರಬೇಕು, ಆ ಗುರಿಗಾಗಿ ಕೆಲಸ ಮಾಡ್ತೀವಿ. ನಮಗೆ ಗೊತ್ತಿರೋದು ಪಕ್ಷ ನಿಷ್ಠೆ, ಪರಿಶ್ರಮ. ನನ್ನ 36 ವರ್ಷಗಳ ರಾಜಕೀಯ ಜೀವನದಲ್ಲಿ ಪಕ್ಷ ನಿಷ್ಠೆ ಪ್ರಶ್ನಾರ್ಥಕ ಚಿಹ್ನೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೆ ಒಂದೇ ದೃಷ್ಟಿ ಇಟ್ಕೊಂಡು, ಒಂದೇ ಗುರಿ ಇಟ್ಕೊಂಡು BJP ಗೆಲ್ಲಿಸಬೇಕು ಅಂತ ಕೆಲಸ ಮಾಡಿದ್ದೀವಿ. ಯಾರ್ಯಾರು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ವರ್ತನೆ ಮಾಡಿರ್ತಾರೋ ಅವರಿಗೆ ಉಳಿದೆಲ್ಲ ಸಂಗತಿಗಳು ಅನ್ವಯ ಆಗ್ತವೆ. ನಾನು ಪಕ್ಷಕ್ಕಾಗಿಯೇ ಕೆಲಸ ಮಾಡಿದ್ದೀವಿ, ಪಕ್ಷಕ್ಕಾಗಿಯೇ ಕೆಲಸ ಮಾಡ್ತೀವಿ. ಗುರಿ ಒಂದೇನೆ, ಮೋದಿ ಮತ್ತೊಮ್ಮೆ.
ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ವಾತಾವರಣ ಇದೆ, ಅದು BJP ಪರವಾದ ವಾತಾವರಣ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ವಾತಾವರಣ ಇದೆ. ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ. ನರೇಂದ್ರ ಮೋದಿಯವರ ಕಾರ್ಯ, ಅವ್ರ ಬಗ್ಗೆ ಜನರಿಟ್ಟಿರುವಂಥ ವಿಶ್ವಾಸ, ಆ ನಂಬಿಕೆಯ ಕಾರಣದಿಂದಾಗಿ ನಾವು ಗೆಲ್ತೀವಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.